ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನಿನ್ನೆ ಜೊತೆ ನನ್ನ ಕತೆ ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಷ್ಟು ದಿನ ನಿಂಗವಜಿ, ಪ್ರಸಾದಿ, ಈ ಕಡೆ ಅಜಿತ್, ಭೂಮಿ ಒಂದಾಗ್ತಾರೋ ಇಲ್ವೋ ಅಂತ ಹೇಳಿ ಎಲ್ಲರೂ ಕೂಡ ಗೊಂದಲದಲ್ಲಿ ಇದ್ವಿ. ಈ ಮದ್ವೆಯಿಂದ ದೂರ ಆಗ್ತಾರೋ ಏನೋ, ಎಲ್ಲ ಗೊಂದಲಗಳಲ್ಲಿ ನಾವೊಂದು ಈ ವಿಡಿಯೋ ಸಂಚಿಕೆನ ನೋಡ್ತಾ ಇದ್ವಿ. ಇನ್ ಮುಂದೆ ಸಂಚಿಕೆನೇ ಬೇರೆ ಆಗ್ತಿದೆ, ಕಥೆನೇ ಚೇಂಜ್ ಆಗ್ತಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ ಕಡೆ ನಿಂಗವಜ್ಜಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇರೋದ್ರಿಂದ ಸತ್ಯನಾರಾಯಣ ಪೂಜೆ ಮುಗಿದ್ಮೇಲೆ ಅಜಿತ್ ಫ್ಯಾಮಿಲಿ ಬೆಂಗಳೂರಿಗೆ ಅಂದ್ರೆ ಮಂಡ್ಯ ಸಿಟಿಗೆ ಹೋಗ್ಲೇಬೇಕಾಗಿರುತ್ತೆ. ಇನ್ನೇನು ಪ್ರಸಾದ್ ಇಷ್ಟ ಇಲ್ಲ ಅನ್ನುವಂತ ಹೇಳುವ ಸಂಚಿಕೆ ಹತ್ರ ಬಂದೇ ಬಿಟ್ಟಿದೆ. ಮತ್ತೆ ಇನ್ನೊಂದು, ಅಜಿತ್ ಮತ್ತೆ ಭೂಮಿ ಒಂದೇ ರೂಮ್ ಅಲ್ಲಿ ಮಲ್ಕೊಂಡಿರೋದಾಗಿರ್ಬೋದು. ಈ ಕಡೆ ಪ್ರಸಾದಿಗಂತೂ ಸಿಕ್ಕಾಬಟ್ಟೆ ತಲೆನೋವಾಗ್ಬಿಟ್ಟಿದೆ. ಈ ಕಡೆ ಅಜಿತ್ ಮತ್ತೆ ಭೂಮಿನ ನೋಡ್ಕೊಂಡು, ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಭೂಮಿ ಕೂಡ ಪ್ರಸಾದಿ ಒಪ್ಕೆನ ಇಲ್ವಾ ಅಂತ ಹೇಳಿ ಈ ಕಡೆ ನಿಂಗವಜ್ಜಿ ಕೂಡ ಭೂಮಿಗೆ ಕೇಳಿರ್ತಾರೆ. ಸತ್ಯನಾರಾಯಣ ಪೂಜೆ ದಿನ ಹೇಳ್ತೀನಿ ಅಂತ ಈ ಕಡೆ ಭೂಮಿ ಕೂಡ ಹೇಳಿರ್ತಾಳೆ. ಬನ್ನಿ ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ. ಫ್ರೆಂಡ್ಸ್, ನಾನು ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ನಮ್ಮ ಪ್ರಸಾದಿಗೆ ದೊಡ್ಡ ತಲೆನೋವಾಗಿರುತ್ತೆ. ಏನಪ್ಪಾ ಅಂತಂದ್ರೆ, ಈ ಕಡೆ ಮನಸ್ವಿನಿ ರಾತ್ರಿ ಪಿಕಾಸಿಗೆ ಹಾಲು ತಗೊಂಡೋಗಿ ಕೊಟ್ಲು, ವಾಪಸ್ ಬರ್ಲೇ ಇಲ್ವಲ್ಲ. ಅಂದ್ರೆ ಈಗ ಪಿಕಾಸಿ ಮತ್ತೆ ಮನಸ್ವಿನಿ ಒಂದೇ ರೂಮಲ್ಲಿ ಮಲ್ಕೊಂಡ್ರಲ್ವಾ, ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿರುತ್ತೆ. ಈ ಕಡೆ ಸತ್ಯನ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಏನಪ್ಪಾ ಆಯ್ತು, ಏನಪ್ಪಾ ಪ್ರಸಾದಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಬಂದು ಪ್ರಸಾದಿನ ವಿಚಾರಿಸ್ತಿರ್ತಾರೆ. ಅಲ್ಲ, ನನ್ನ ಮನಸ್ವಿನಿ, ನನ್ನ ಹುಡುಗಿ, ನನ್ನ ಸುಲೋಚನಾ ಆ ಪಿಕಾಸ್ ರೂಮಿಗೆ ಹೋದ್ಲು ರಾತ್ರಿ ಹಾಲು ಕೊಡಕ್ಕೆ. ಬೆಳಿಗ್ಗೆ ಯಾವ್ದು ಅಲ್ಲೇ ಇದ್ದಾಳೆ, ಬರ್ಲೇ ಇಲ್ಲ ಆಚೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಸತ್ಯನ ಹತ್ರ ಹೇಳ್ತಿರ್ತಾನೆ. ಅಲ್ಲ, ಬೆಳಿಗ್ಗೆ ನೋಡಿದ್ರೆ ಇದೇ ರೂಮಿಂದ ನನ್ ಮನಸ್ವಿನಿ ಮತ್ತೆ ಪಿಕಾಸಿ ಇಬ್ರು ಕೂಡ ಆಚೆ ಬರ್ತಿದ್ದಾರೆ, ಏನಿದ್ರು ಅರ್ಥ ಅಂತ ಹೇಳ್ಬಿಟ್ಟು ಈ ಕಡೆ ಪಿಕಾಸಿ ತಲೆ ಚೆಚ್ಕೋತಿರ್ತಾನೆ. ಆಗ ಸತ್ಯ ನಂಗೆ ಸಿಕ್ಕಾಬಟ್ಟೆ ಒಂಥರ ಗೊಂದಲ ಆಗ್ತಿರುತ್ತೆ, ಹೇಗಪ್ಪ ಇವನ್ನ ಸಂಭಾಳಿಸೋದು ಅಂತ ಹೇಳ್ಬಿಟ್ಟು, ಸತ್ಯನ ನಾನಂತೂ ಈ ವಿಷಯನ ಮುಚ್ಚಿಡಲ್ಲ, ನಾನು ನನ್ನ ಮಂದಾಕಿನಿಗೆ ಹೇಳೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮಂದಾಕಿನಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದ್ ಕಿರಿತಿರ್ತಾನೆ. ಏನೋ ಯಾಕೋ ಬೊಬ್ಬೆ ಹೊಡಿತಿದ್ಯಾ, ಯಾಕೋ ಕೂಗಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಬರ್ತಾರೆ. ಮಂದಾಕಿನಿ ಏನ್ ಗೊತ್ತಾ, ಅದು ಈ ಪಿಕಾಸಿ ರೂಮಲ್ಲಿ ನನ್ನ ಮನಸ್ವಿನಿ ರಾತ್ರಿ ಹಾಲು ಕೊಡಕ್ ಹೋದ್ಲಾ, ಆಮೇಲೆ ವಾಪಸ್ ಬರ್ಲೇ ಇಲ್ಲ ಮಂದಾಕಿನಿ, ಈ ಪಿಕಾಸಿ ರೂಮಲ್ಲೇ ಮಲಗಿದ್ಲು. ನಾನು ಕೂಡ ರಾತ್ರಿ ಇಡೀ ಇಲ್ಲೇ ಕಾಯ್ತಾ ಕೂತಿದ್ದೆ, ಬರ್ಲೇ ಇಲ್ಲ. ಬೆಳಿಗ್ಗೆ ನೋಡಿದ್ರೆ ಪಿಕಾಸಿ ಮತ್ತೆ ನನ್ನ ಮನಸ್ವಿನಿ ಇಬ್ರು ಕೂಡ ರೂಮಿಂದ ಆಚೆ ಬಂದ್ಬಿಟ್ರು. ನಿಂಗವಜ್ಜಿ, ಮಂದಾಕಿನಿ ಏನ್ ನಡೀತಾ ಇದೆ ಇಲ್ಲಿ, ನನ್ನ ಜೀವನ ಎಲ್ಲ ಹಾಳಾಗೋಯ್ತು, ಕುಟ್ಟೋಯ್ತು. ಮಂದಾಕಿನಿ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಹತ್ರ ಈ ಕಡೆ ಪ್ರಸಾದಿ ಬಾಯಿ ಬಡ್ಕೋತಿರ್ತಾನೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಅಲ್ಲೇ ಇರ್ತಾರೆ. ಏ ಮನಸ್ವಿನಿ ಬಾರ ಇಲ್ಲಿ ಅಂತ ಈ ಕಡೆ ನಿಂಗವಜ್ಜಿ ಕರೆದಾಗ ಭೂಮಿ ಭಯದಿಂದ ಹೋಗ್ತಾಳೆ. ಬಾರ ಇಲ್ಲಿ ಅಂತ ಹೇಳಿದಾಗ ಅಜ್ಜಿ ಏನಜ್ಜಿ ಅಂತ ಹೇಳ್ಬಿಟ್ಟು ವಯ್ಯಾರದಿಂದ ನುಲ್ಕೊಂಡು ಹೋಗ್ತಿರ್ತಾಳೆ. ಏನೇ ಪ್ರಸಾದಿ ಹೇಳ್ತಿರೋದು ನಿಜನೇ ಅಂತ, ಏನಜ್ಜಿ ಅಂತ ಈ ಕಡೆ ಏನು ಗೊತ್ತಿಲ್ದಿರ್ತಾರ ಈ ಕಡೆ ಭೂಮಿ ಕೇಳ್ತಿರ್ತಾಳೆ. ಏನೇ ಅಜಿತನ್ ರೂಮಿಗೆ ಹೋಗ್ಬಿಟ್ಟು ರಾತ್ರಿ ಎಲ್ಲ ಅವ್ನ ರೂಮಲ್ಲೇ ಮಲಗಿದ್ಯೇನೆ, ಹಾಗೆ ಹೀಗೆ ಅಂತ ಈ ಕಡೆ ನಿಂಗವಜ್ಜಿ ಭೂಮಿಗೆ ದಬಾಯಿಸಿದಾಗ, ಇಲ್ಲ ಅಜ್ಜಿ ಆತರ ಇಲ್ಲ ಅಂದಾಗ, ಇನ್ನೇನೆ ಮತ್ತೆ ಪಾಪ ಈ ಮಗು ಪ್ರಸಾದಿ ಅವ್ನ್ ಸುಳ್ಳು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಭೂಮಿಗೆ ದಬಾಯಿಸ್ತಿರ್ತಾರೆ. ಅಜ್ಜಿ ಅದು ಪ್ರಸಾದಿಯವರು ತಪ್ಪು ತಿಳ್ಕೊಂಡಿದ್ದಾರೆ ಅಜ್ಜಿ, ನಾನು ಬೆಳಗ್ಗೆ ಆದ್ರೆ ನನ್ನ ಮಾವನ್ ಮಗ ಆದಂತ ಅಜಿತ್ಗೆ ಟೀ ಕೊಡೋ ಅಭ್ಯಾಸ ಇದೆ ಅಜ್ಜಿ, ಅದಕ್ಕೆ ಬೆಳಗ್ಗೆ ಟೀ ಕೊಡಕ್ ಹೋಗಿದ್ದೆ. ರೂಮಿಂದ ಆಚೆ ಬರುವಾಗ ಪ್ರಸಾದಿಯವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಜ್ಜಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ಬಿಡ್ತಾಳೆ. ವಾರೇವಾ, ಈ ಕಡೆ ಭೂಮಿ ಈ ತರ ಸುಳ್ಳು ಹೇಳಿರೋದ್ರಿಂದ ಪ್ರಸಾದಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗುತ್ತೆ. ಅಯ್ಯಯ್ಯೋ ದೇವ್ರೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಅವಳಿಗೆ ಏನು ಕೂಡ ಅರ್ಥ ಆಗ್ತಿರಲ್ಲ. ಪಾಪಚ್ಚಿ ಅದು ಪ್ರಸಾದಿ ಅಂತಾನೆ ಹೇಳ್ಬೋದು, ಒಂಥರ ಎಡವಟ್ ಮನುಷ್ಯ ಅಂತಾನೆ ಹೇಳ್ಬೋದು. ಈ ಕಡೆ ಸತ್ಯಣ್ಣ ಇದ್ದವರು ಸುಮ್ನೆ ಇರ್ಬೇಕಲ್ಲ. ಹೌದು ನಾನೇ ಇಲ್ಲೇ ಮಲ್ಕೊಂಡಿದ್ದೆ. ಭೂಮಿ ಬೆಳಗಿನ ಜಾವ ಅಜಿತ್ಗೆ ಟೀ ತಗೊಂಡು ಹೋಗಿ ಕೊಡ್ತಿರೋದನ್ನ ನಾನು ಕೂಡ ನೋಡ್ದೆ. ರಾತ್ರಿ ಭೂಮಿ ಸಪರೇಟ್ ಆಗಿ ಮಲ್ಕೊಂಡಿದ್ಲಪ್ಪ, ಅಜಿತ್ ಕೂಡ ಸಪರೇಟ್ ಆಗಿ ಮಲ್ಕೊಂಡಿದ್ದ. ಇವಾಗ ಬೆಳಗಿನ ಜಾವ ಅಜಿತ್ಗೆ ಟೀ ಕುಡಿಯೋ ಅಭ್ಯಾಸ ಇದೆ, ಹಾಗಾಗಿ ಭೂಮಿ ಟೀ ಮಾಡ್ಕೊಂಡು ತಗೊಂಡೋಗಿ ಕೊಡ್ತಿದ್ಲು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಕೂಡ ಹೇಳ್ಬಿಡ್ತಾರೆ. ಏ ಪ್ರಸಾದಿ ಬಾರೋ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿನ ನಿಂಗವಜ್ಜಿ ಕರೀತಾರೆ. ಕೆನ್ನೆಗೆ ರಪ್ ಅಂತ ಬಿಡ್ತಾರೆ. ಏನೋ ನೀನು, ಏನು ಕೂಡ ವಿಷಯ ಗೊತ್ತಿಲ್ದಾನೆ ಸುಮ್ನೆ ತಪ್ಪಾಗಿ ಮಾತಾಡ್ತೀಯಲ್ಲೋ, ಏನೋ ನೀನು ಅಂತ ಹೇಳ್ಬಿಟ್ಟು ರಪ್ ಅಂತ ಪ್ರಸಾದಿ ಕೆನ್ನೆಗೆ ಬಾರಿಸ್ತಾರೆ. ಏನು ನಾನೇ ತಪ್ಪು ತಿಳ್ಕೊಂಡಿದ್ದೀನ? ಹೌದೌದಜ್ಜಿ, ನನ್ನ ಮನಸ್ವಿನಿ ಆತರ ಇಲ್ಲ, ನಾನೇ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಈ ಕಡೆ ಪ್ರಸಾದಿನೇ ಕನ್ವಿನ್ಸ್ ಆಗ್ತಾನೆ. ಪಿಕಾಸಿ ನೀನು ಆ ತಪ್ಪು ಮಾಡಿರಲ್ವ ಅಲ್ವಾ ನನ್ನ ಮನಸ್ವಿನಿ ಜೊತೆ ಅಂತ ಹೇಳ್ಬಿಟ್ಟು ಪಿಕಾಸಿ ಹತ್ರ ಬಂದ್ಬಿಟ್ಟು ಅಂದ್ರೆ ಅಜಿತ್ ಹತ್ರ ಬಂದ್ಬಿಟ್ಟು ಪ್ರಸಾದಿ ಕೂಡ ಕೇಳ್ತಿರ್ತಾನೆ. ಆಗ ಅಜಿತ್ ಏನು ಮಾತಾಡಲ್ಲ, ಸುಮ್ಮನೆ ಆಗ್ತಾನೆ. ಏನೋ ಒಂದು ಪ್ರಾಬ್ಲಮ್ ಇಂದ ಆಚೆ ಬಂದ್ರೆ ಸಾಕಾಗಿರುತ್ತೆ ಈ ಕಡೆ ಅಜಿತ್ ಮತ್ತೆ ಭೂಮಿಗೆ. ಇನ್ನೇನು ಮರುದಿನ ಆಗತ್ತೆ, ಅಂದ್ರೆ ಸತ್ಯನಾರಾಯಣ ಪೂಜೆ ಇರುತ್ತೆ ಈ ದಿನ. ಇನ್ನೇನು ಈ ಕಡೆ ನಿಂಗವಜ್ಜಿ ಕೂಡ ಮನಸ್ವಿನಿಗೆ ಪ್ರಸಾದಿ ಇಷ್ಟನೋ ಇಲ್ವೋ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ ಹಿಂದಿನ ಸಂಚಿಕೆನಲ್ಲಿ. ಅದೇ ತರ ಈ ಕಡೆ ಭೂಮಿನೂ ಕೂಡ ನಾನು ಸತ್ಯನಾರಾಯಣ ಪೂಜೆ ದಿನ ಪ್ರಸಾದಿ ಇಷ್ಟನೋ ಇಲ್ವೋ ಅಂತ ಹೇಳ್ತೀನಿ ಅಂತ ಈ ಕಡೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳಿರ್ತಾಳೆ. ಹಾಗಾಗಿ ಮನಸ್ವಿನಿಯ ಒಂದು ಅಭಿಪ್ರಾಯವನ್ನ ತಿಳ್ಕೊಂಡು ಇನ್ನೇನು ಮದ್ವೆ ಡೇಟ್ ನ ಫಿಕ್ಸ್ ಮಾಡೋಣ ಅಂತ ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಿರ್ತಾರೆ. ಸರಿ ಎಲ್ರು ಕೇಳಿ ಇಲ್ಲಿ, ಇವತ್ತು ಮನಸ್ವಿನಿಗೆ ಪ್ರಸಾದಿ ಒಪ್ಕೆನ ಇಲ್ವಾ ಅಂತ ಹೇಳ್ತಾಳೆ. ನನಗೆ ಮನಸ್ವಿನಿ ಮೇಲೆ ನಂಬಿಕೆ ಇದೆ, ಯಾವ ಕಾರಣಕ್ಕೂ ಪ್ರಸಾದಿ ಇಷ್ಟ ಆಗಿರ್ತಾನೆ. ಆದಷ್ಟು ಬೇಗ ಅವರಿಬ್ರಿಗೂ ಮದ್ವೆ ಮಾತುಕತೆ ಮುಗಿಸ್ಬಿಡ್ಬೇಕು, ಆದಷ್ಟು ಬೇಗ ಅವರಿಬ್ರಿಗೂ ಮದ್ವೆ ಮಾಡ್ಬೇಕು ಅಂತ ಈ ಕಡೆ ನಿಂಗವಜ್ಜಿ ಹೇಳಿದಾಗ ಈ ಕಡೆ ಶ್ರವಣ ಇದ್ದವನು, ಅಲ್ಲ ಹುಡುಗಿಗೆ ಒಂದ್ ಮಾತು ಕೇಳ್ಬೇಕಲ್ಲ ಅಂತ ಹೇಳ್ತಿದ್ವಾಗ ಈ ಕಡೆ ಪ್ರಸಾದಿ ಇದ್ದವನು, ನನ್ಗೆ ಮನಸ್ವಿನಿ ತುಂಬಾ ಓಕೆ, ನನ್ನ ಸುಲೋಚನಾ ನನ್ಗೆ ಓಕೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಹೇಳ್ತಿರ್ತಾನೆ. ಆದ್ರೆ ಈ ಕಡೆ ಭೂಮಿ ಒಂದು ಮನಸ್ಥಿತಿ ಕೇಳ್ಬೇಕಲ್ವಾ. ಆಗ ಈ ಕಡೆ ನಿಂಗವಜ್ಜಿ ಇದ್ದವರು, ಮನಸ್ವಿನಿ ಬಾ ಇಲ್ಲಿ,
ಪ್ರಸಾದಿ ನಿಂಗೆ ಓಕೆನಾ ಅಂತ ಹೇಳ್ಬಿಟ್ಟು ಮುದ್ದಾಗಿ ಕೇಳ್ತಿರ್ತಾರೆ ಈ ಕಡೆ ನಿಂಗವಜ್ಜಿ. ಭೂಮಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಈ ಕಡೆ ಭೂಮಿ ಇದ್ದವಳು ಒಂದ್ಸಲ ಶ್ರವಣ್ ಮುಖ ನೋಡ್ತಾಳೆ, ಇನ್ನೊಂದ್ ಕಡೆ ಅಜಿತ್ ಮುಖ ನೋಡ್ತಾಳೆ, ಇನ್ನೊಂದ್ ಕಡೆ ಸಂಗೀತನ್ ಮುಖ ನೋಡ್ತಾಳೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ ಈ ಪಾಪಚ್ಚಿ ಭೂಮಿಗೆ. ಈ ಕಡೆ ಮನೆಯವರೆಲ್ಲರೂ ಕೂಡ ರಾಮ್ ಆಗಿರ್ಬೋದು, ಶ್ರವಣು, ಸಂಗೀತ ಎಲ್ರು ಕೂಡ ಇಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತ ಹೇಳಿ ಎಲ್ರು ಕೂಡ ಒದ್ದಾಡ್ತಿರ್ತಾರೆ. ಏ ಮನಸ್ವಿನಿ ಬಂಗಾರಿ ಬಾರೆ ಇಲ್ಲಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು ನಮ್ ಪ್ರಸಾದಿ ಬಗ್ಗೆ ಅಂತೇಳಿ ಈ ಕಡೆ ನಿಂಗವಜ್ಜಿ ಭೂಮಿನ ಕರೆದ್ಬಿಟ್ಟು ಕೈ ಹಿಡ್ಕೊಂಡು ಕೇಳ್ತಿರ್ತಾರೆ. ನೋಡು ಮನಸ್ವಿನಿ, ನಿನ್ಗೆ ಇಷ್ಟ ಇದ್ರೆ ಇದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು, ಏನು ತೊಂದ್ರೆ ಇಲ್ಲ ಅಂತ ಈ ಕಡೆ ನಿಂಗವಜ್ಜಿ ಹೇಳಿದಾಗ ಅದು ಅಜ್ಜಿ ಅದು ಅಂತ ತೊದಲ್ತಿರ್ತಾಳೆ ಈ ಕಡೆ ಭೂಮಿ. ಸರಿ ಸರಿ, ಇನ್ನ ಪೂಜೆಗೆ ತಯಾರಿ ಮಾಡ್ಕೊಳ್ಳೋಣ, ಪೂಜೆ ಆದ್ಮೇಲೆ ಮತ್ತೆ ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಹೇಳಿದಾಗ ಸರಿ ಆಯ್ತು ಅಜ್ಜಿ ಅಂತ ಹೇಳ್ಬಿಟ್ಟು ಇನ್ನೇನು ಭೂಮಿ ರೆಡಿ ಆಗಕ್ಕೆ ಹೋಗ್ತಾಳೆ. ಇನ್ನೇನು ಭೂಮಿ ನೀಟಾಗಿ ರೇಷ್ಮೆ ಸೀರೆನ ಉಟ್ಕೊಂಡು ಕೂಡ ಪೂಜೆಗೆ ರೆಡಿ ಆಗ್ಬಿಟ್ಟು ಬಂದಿರ್ತಾಳೆ. ತುಂಬಾ ಮುದ್ದಾಗಿ ಕಾಣಿಸ್ತಿರ್ತಾಳೆ. ಭೂಮಿನ ನೋಡ್ಬಿಟ್ಟು ಈ ಕಡೆ ಅಜಿತ್ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ ಭೂಮಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಸೀರೆನಲ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿಗೆ ಹೇಳ್ತಿರ್ತಾಳೆ. ಈ ಅಜಿತ್ ಕೂಡ ರೆಡಿ ಆಗಿರ್ತಾರೆ, ಸಾಹೇಬ್ರೆ ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಮನೆಯಲ್ಲಿ ಸಂಭ್ರಮನೋ ಸಂಭ್ರಮ, ಸತ್ಯನಾರಾಯಣ ಪೂಜೆ ಸಂಭ್ರಮನೋ ಸಂಭ್ರಮ ಅಂತಾನೆ ಹೇಳ್ಬೋದು. ಈ ಕಡೆ ಪ್ರಸಾದಿ ಅಂತೂ ಫುಲ್ ವೈಟ್ ಅಂಡ್ ವೈಟ್ ಡ್ರೆಸ್ ಅಲ್ಲಿ ಫುಲ್ ಮದ್ವೆ ಗಂಡಿನ ತರ ರೆಡಿ ಆಗಿ ಬಂದಿರ್ತಾನೆ ಸತ್ಯನಾರಾಯಣ ಪೂಜೆಗೆ. ಈ ಕಡೆ ಪ್ರಸಾದಿ ಏನೋ ಪ್ರಸಾದಿ ಇವತ್ತೇ ಮದ್ವೆ ಗಂಡಿನ ತರ ರೆಡಿ ಆಗ್ಬಿಟ್ಟು ಬಂದಿದೆಯಲ್ಲೋ ಅಂತ ಈ ಕಡೆ ನಿಂಗವಜ್ಜಿ ಮತ್ತೆ ಕೇಶವನ ಹೆಂಡತಿ ಆದಂತ ರಾಧಾ ಕೂಡ ಕೇಳ್ತಿರ್ತಾರೆ, ನಗ್ತಿರ್ತಾರೆ, ಖುಷಿ ಪಡ್ತಿರ್ತಾರೆ. ಅಲ್ಲೇ ಶ್ರವಣ್ ಕೂಡ ಇರ್ತಾರೆ. ಮಾವ ನೀವು ಹೂ ಅನ್ನಿ, ಇವತ್ತೇ ನಿಮ್ ಮಗಳಿಗೆ ತಾಳಿ ಕಟ್ಬಿಡ್ತೀನಿ ಅಂತ ಈ ಕಡೆ ಪ್ರಸಾದಿ ಹೇಳ್ಬಿಡದ, ಹೇಳೇ ಬಿಡ್ತಾನೆ. ಹೆಂಗಪ್ಪ ಇವನಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಒಂಥರ ಗೊಂದಲದಲ್ಲಿ ಇರ್ತಾರೆ. ನಾನು ಅವತ್ತೇ ಹೇಳ್ತಿದ್ದಾನೆ ಎಲ್ಲರೂ ಕೂಡ ಎಲ್ಲ ಸತ್ಯನ ಹೇಳ್ಬಿಡೋಣ ಅಂತ, ಇಲ್ಲಿವರೆಗೂ ಬಂದು ನಿಂತಿದೆ ಅಂತ ಈ ಕಡೆ ಸಂಗೀತ ಕೂಡ ಗುಣಗಾರ್ತಿರ್ತಾಳೆ ಈ ಕಡೆ ರಾಮ್ ಮತ್ತೆ ಶ್ರವಣ್ಗೆ. ಈ ಕಡೆ ಭೂಮಿ ಇದ್ದವಳು ಅಜಿತ್ ಸಾಹೇಬ್ ಹತ್ರ ಬಂದ್ಬಿಟ್ಟು ಸಾಹೇಬ್ರೆ ಏನ್ ಮಾಡ್ಲಿ ಸಾಹೇಬ್ರೆ, ನಿಂಗವಜ್ಜಿ ಇಷ್ಟೆಲ್ಲ ಕೇಳ್ತಿರಲ್ಲ ಏನ್ ಹೇಳ್ಬೇಕು ಸಾಹೇಬ್ರೆ ಅಂತ. ಈಗ ನಿಂಗೆ ಇಷ್ಟ ಇದೆ ಅಂದ್ರೆ ಇಷ್ಟ ಇದೆ ಅಂತ ಹೇಳು, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳು ಅಂತ ಲೇಸಿಯಾಗಿ ಆನ್ಸರ್ ಕೊಡ್ತಾರೆ ಈ ಕಡೆ ಅಜಿತ್ ಅವರು. ಈ ಕಡೆ ಭೂಮಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ ಅಜಿತ್ ಮೇಲೆ. ಯಾಕಂದ್ರೆ ಈ ಕಡೆ ಭೂಮಿ ಅಂತೂ ಅಜಿತ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ, ಅಜಿತ್ನು ಕೂಡ ಇಟ್ಕೊಂಡಿದ್ದಾನೆ. ಆದ್ರೆ ಭೂಮಿಗೆ ಗೊತ್ತಿರಲ್ಲ ಈ ಮದ್ವೆ ಮಾಡ್ಕೋಬೇಡ, ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ ಅಂತ ಈ ಕಡೆ ಅಜಿತ್ ಹೇಳ್ತಾರೆ ಅಂತ ಅನ್ಕೊಂಡಿರ್ತಾಳೆ ಭೂಮಿ. ಆದ್ರೆ ಅಜಿತ್ ಕೂಡ ಈ ತರ ಲೇಸಿಯಾಗಿ ಆನ್ಸರ್ ಕೊಟ್ಟಾಗ ಭೂಮಿಗೂ ಕೂಡ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದಿರೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾಳೆ ಈ ಕಡೆ ಭೂಮಿ. ಆದ್ರೆ ಈ ಕಡೆ ಅಜಿತ್ಗಂತೂ ಒಳಗೊಳಗೆ ಸಿಕ್ಕಾಬಟ್ಟೆ ಭಯ ಆಗ್ತಿರುತ್ತೆ. ಸತ್ಯಣ್ಣ ಏನ್ ಗೊತ್ತಾ, ನಮ್ಮಿಬ್ರದ್ದು ಕಾಂಟ್ಯಾಕ್ಟ್ ಮದ್ವೆ ಮುಗ್ದೋಗಿದೆ, ಎಲ್ಲಾದ್ರೂ ಪ್ರಸಾದಿನ ಒಪ್ಕೊಂಡ್ಬಿಟ್ರೆ ಅಷ್ಟೇ ಕತೆ, ಏನ್ ಮಾಡೋ ಸತ್ಯಣ್ಣ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಗೊಂದಲದಲ್ಲಿ ಸತ್ಯಣ್ಣನ ಕೇಳ್ತಿರ್ತಾನೆ. ಏ ಗೆಳೆಯ, ಅವಳು ಒಪ್ಕೊಳ್ಳಲ್ಲ, ನನ್ ಕನ್ಫರ್ಮ್ ಇದೆ. ಯಾವ ಕಾರಣಕ್ಕೂ ಭೂಮಿ ನನ್ನ ತಂಗಿ ಆದಂತಹ ಭೂಮಿ ಪ್ರಸಾದಿನ ಒಪ್ಕೊಳ್ಳಲ್ಲ ಖಂಡಿತವಾಗ್ಲು. ಯಾಕಂದ್ರೆ ಅವಳು ನಿನ್ ಮೇಲೆ ಅಪಾರವಾದಂತಹ ಪ್ರೀತಿ ಇಟ್ಕೊಂಡಿದ್ದಾಳೆ ಕಣೋ, ನನ್ಗೆ ಅದೆಲ್ಲ ಗೊತ್ತಿದೆ ಕಣೋ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಕೂಡ ಧೈರ್ಯ ತುಂಬ್ತಿರ್ತಾನೆ ಅಜಿತ್ಗೆ. ಈ ಕಡೆ ನಿಂಗವಜ್ಜಿ ಇದ್ದವರು ಸುಮ್ನೆ ಇರ್ಬೇಕಲ್ಲ, ಮನಸ್ವಿನಿ ಬಾಯಿಲೆ ನಿಂಗೆ ಈ ಪ್ರಸಾದಿ ಒಪ್ಕೆನಾ ಅಂತ ಮತ್ತೆ ಕೇಳ್ತಾರೆ. ಈಗ ಭೂಮಿಗೆ ಸತ್ಯ ಹೇಳುವಂತ ಸಮಯ ಬಂದೇ ಬಿಡ್ತು. ಅಜ್ಜಿ ಅದು ನನ್ಗೆ ಪ್ರಸಾದಿ ಅವ್ರು ಇಷ್ಟ ಇಲ್ಲ, ನನ್ಗೆ ಪ್ರಸಾದಿ ಅವರು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕೂಗಿ ಹೇಳಿದಾಗ ಈ ಕಡೆ ಪ್ರಸಾದಿ ಇದ್ದವನು ಏನೋ ಮನಸ್ವಿನಿ ಸುಲೋಚನಾ ನನ್ನ ಇಷ್ಟ ಇಲ್ವಾ, ನಾನ್ ಇಷ್ಟ ಇಲ್ವಾ ನಿನ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಕೂಗಾಡ್ತಿರ್ತಾನೆ ಈ ಕಡೆ ಪ್ರಸಾದಿ. ಏಯ್ ಸುಮ್ನೆ ಇರೋ ಪ್ರಸಾದಿ, ಒಂದ್ ನಿಮಿಷ ಇರೋ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಪ್ರಸಾದಿಗೆ ಗದರ್ಬಿಟ್ಟು ಯಾಕೆ ಮನಸ್ವಿನಿ ಯಾಕೆ ನಮ್ ಪ್ರಸಾದಿ ಇಷ್ಟ ಆಗಿಲ್ಲ ಅಂತ ಹೇಳಿ ಪ್ರೀತಿಯಿಂದ ಕೇಳ್ತಿರ್ತಾರೆ. ನೋಡು ಮನಸ್ವಿನಿ, ನಮ್ ಪ್ರಸಾದಿಗೆ ಯಾವ ಹುಡುಗಿನೂ ಕೂಡ ಕಣ್ಣೆತ್ತಿ ನೋಡಿ ಅಭ್ಯಾಸ ಇಲ್ಲ, ಇದೇ ಮೊದಲ ಬಾರಿಗೆ ನಿನ್ನನ್ನ ನೋಡಿ ತುಂಬಾನೇ ಇಷ್ಟಪಟ್ಟಿದ್ದು. ಸ್ವಲ್ಪ ಚಿಕ್ಕ ಮಗು ತರ ಆಡ್ತಾನೆ ಅಷ್ಟೇ, ತುಂಬಾ ಒಳ್ಳೆ ಹುಡುಗ, ನೋಡು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ನಿನ್ನಂತೂ ತುಂಬಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಭೂಮಿಗೆ ಕನ್ವಿನ್ಸ್ ಮಾಡ್ತಿರ್ತಾರೆ. ಭೂಮಿಗೆ ಕನ್ವಿನ್ಸ್ ಮಾಡ್ತಿರುವಾಗ ಈ ಕಡೆ ಅಜಿತ್ಗಂತೂ ಡವಡವ ಅಂತಿರುತ್ತೆ, ಎಲ್ಲಿ ಭೂಮಿ ಒಪ್ಕೊಂಡ್ಬಿಡ್ತಾಳೋ ಆ ಒಂದು ನಿಂಗವಜ್ಜಿ ಮಾತಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಬಂದ್ಬಿಟ್ಟು ಏ ಶ್ರವಣ ಬಾರೋ ಇಲ್ಲಿ, ನಿನ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳೋ, ಪ್ರಸಾದಿನಲ್ಲಿ ಏನೋ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಿರ್ತಾರೆ. ಈ ಕಡೆ ಶ್ರವಣ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಹಿರಿಯತೆ ನಾನು ನನ್ನ ಮಗಳ ಹತ್ರ ಕೇಳ್ತೀನಿ, ಮನಸ್ವಿನಿ ಕಂದ ಬಾಯಿಲಿ ನಿನ್ಗೆ ಯಾಕೆ ಇವನು ಪ್ರಸಾದಿ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ ಭೂಮಿ ಹತ್ರ ಕೇಳ್ತಿರ್ತಾನೆ. ಈ ಕಡೆ ಭೂಮಿ ಬೇರೆನೆ ಒಂದು ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಾನು ಒಬ್ಬರನ್ನ ಪ್ರೀತಿ ಮಾಡ್ತಿದ್ದೀನಿ, ನನ್ಗವನ್ನ ಬಿಟ್ಟು ಬದುಕಿರೋದಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಈ ಕಡೆ ಏನೋ ಬೇರೆ ಹುಡುಗನ್ ಪ್ರೀತಿ ಮಾಡ್ತಿದ್ಯಾ, ಮೊದ್ಲು ಯಾಕೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳ್ಬಿಡ್ತಾರೆ. ಅದು ಅಜ್ಜಿ ಅಪ್ಪನ್ಗೂ ಗೊತ್ತಿಲ್ಲ, ನಮ್ ಶ್ರವಣಪ್ಪನ್ಗೂ ಗೊತ್ತಿಲ್ಲ ನಾನು ಪ್ರೀತಿ ಮಾಡ್ತಿರೋ ಹುಡುಗ ಯಾರು ಅಂತ, ಅವ್ರು ಬೈತಾರೆ ಅಂತ ವಿಷಯ ಮುಚ್ಚಿಟ್ಕೊಂಡಿದ್ದೆ. ಆದ್ರೆ ಇವತ್ತು ಎಲ್ಲ ಸತ್ಯ ಹೇಳ್ತಿದ್ದೀನಿ ಅಜ್ಜಿ, ಅದಕ್ಕೆ ಇವತ್ತೆಲ್ಲ ಸತ್ಯ ಹೇಳ್ಬಿಟ್ಟೆ ಅಜ್ಜಿ ಅಂತ ಹೇಳ್ದಾಗ ಈ ಕಡೆ ಪ್ರಸಾದಿ ಅಯ್ಯೋ 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 ದೇವ್ರೆ ವಿಧಿಯೇ, ಮನಸ್ವಿನಿ ನೀನ್ ಬೇರೆ ಹುಡುಗನ ಇಷ್ಟಪಟ್ಟಿದ್ದೀರಮ್ಮ, ಆ ಹುಡುಗ ಯಾರಮ್ಮ, ಈ ಪಿಕಾಸಿ ಮಾತ್ರ ಅಲ್ಲ ತಾನೆ, ಈ ಪಿಕಾಸಿ ಏನಾದ್ರು ಆದ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದ್ ಹೇಳಿದಾಗ ಹೇ ನನ್ ಮೇಲೆ ಯಾಕೋ ಹೇಳ್ತಿದ್ಯಾ, ನನ್ ಹೆಂಡತಿ ಅಚ್ಚುಕಟ್ಟಾಗಿ ಮನೆಯಲ್ಲಿದ್ದಾಳೆ ಊರಲ್ಲಿದ್ದಾಳೆ, ನೀನ್ ನನ್ನನ್ ಮಧ್ಯದಲ್ಲಿ ಎಳಿಬೇಡಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಪ್ರಸಾದಿಗೆ ಹೇಳ್ತಿರ್ತಾರೆ. ಏನೋ ನಮ್ ಪ್ರಸಾದಿನ ನೀನ್ ಮದ್ವೆ ಆಗ್ತೀಯಾ ಇಲ್ವಾ ಅಂತ ಫೈನಲ್ ಆಗಿ ನಿಂಗವಜ್ಜಿ ಕೇಳಿದಾಗ
ಈ ಕಡೆ ಕೇಶವನ್ ಹೆಂಡತಿದ್ದ ರಾಧನು ಕೂಡ ನೋಡು ಮನಸ್ವಿನಿ, ಈ ಊರಲ್ಲಿರುವ ಅರ್ಧ ಭಾಗ ಜಮೀನೆಲ್ಲ ನಮ್ ಪ್ರಸಾದ್ ಇದೆ ನೋಡು, ಎಷ್ಟು ಬೆಳ್ಳಗಿದಾನೆ, ಹೈಟು ವೆಯ್ಟು ಪರ್ಸನಾಲಿಟಿ. ಮನಸ್ವಿನಿ, ನಮ್ ಪ್ರಸಾದಿನ ಒಪ್ಕೊ ಅಂತ ಹೇಳ್ಬಿಟ್ಟು ಈ ಕಡೆ ರಾಧಾ ಕೂಡ ಕನ್ವಿನ್ಸ್ ಮಾಡ್ತಿರ್ತಾಳೆ. ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ತೀಯ, ರಾಣಿ ತರ ಇರ್ತೀಯ ಅಂತ ಹೇಳ್ಬಿಟ್ಟು ಈ ಕಡೆ ರಾಧಾ ಸಿಕ್ಕಾಪಟ್ಟೆ ಕನ್ವಿನ್ಸ್ ಮಾಡ್ತಿರ್ತಾಳೆ. ಈ ಕಡೆ ರಾಧಾ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿರುವಾಗ ಶ್ರವಣ ಎದ್ದು ಬೀಳ್ತಾನೆ. ಅಲ್ಲ, ನನ್ ಮಗಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀವೆಲ್ಲ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ, ಬಿಟ್ಬಿಡಿ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಹೇಳ್ತಿರ್ತಾರೆ. ಈ ಕಡೆ ಸತ್ಯನ ನೋಡ್ದೆ ಅಜಿತಾ, ಅವಳಿಗೆ ನಿನ್ನ ಬಿಟ್ರೆ ಬೇರೆ ಯಾರು ಕೂಡ ಇಷ್ಟ ಆಗಲ್ಲ, ಅವಳು ನಿನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಸತ್ಯನ ಅರ್ಥ ಮಾಡ್ತಿರ್ತಾರೆ. ಸತ್ಯನ, ನೀವ್ ಹೇಳಿದ್ದು ಸತ್ಯವಾಗ್ಲೂ ಸತ್ಯ, ಭೂಮಿಗೆ ನಾನೇ ಇಷ್ಟ, ನನ್ಗೆ ಇವತ್ತೇ ಅರ್ಥ ಆಗಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾರೆ. ಇನ್ನೇನು ಪೂಜೆ ಶುರು ಆಗತ್ತೆ. ಭೂಮಿ ಕುಂಕುಮ ಇಟ್ಕೊಂಡಿಲ್ಲ, ಇಟ್ಕೋ ಅಂತ ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಿರ್ತಾರೆ, ಸಂಗೀತ ಕೂಡ ಹೇಳ್ತಿರ್ತಾರೆ. ಇನ್ನೇನು ಪೂಜೆ ಆಗ್ತಿರತ್ತೆ, ಇನ್ನೇನು ಮಂಗಳಾರತಿ ಎಲ್ಲ ಆಗತ್ತೆ, ಇನ್ನೇನು ಹಣೆಗೆ ಬೊಟ್ಟಿಕ್ಬೇಕು, ಬೆಲ್ಲ ಅವ್ರವ್ರ ಹಣೆಗೆ ಬೊಟ್ಟಿಕೊಳ್ಳಿ ಅಂತ ಹೇಳ್ತಿರ್ತಾರೆ, ಅಂದ್ರೆ ಒಂದು ಕುಂಕುಮನ ಇಟ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಈ ಕಡೆ ಎಲ್ರಿಗೂ ಕೂಡ ಮಂಗಳಾರತಿ ಕೊಟ್ಬಿಟ್ಟು ಬೊಟ್ಟು ಹಣೆಗೆ ಇಟ್ಕೊಳ್ಳುವಂತ ಸಮಯದಲ್ಲಿ ಈ ಕಡೆ ಅಜಿತ್ ಭೂಮಿ ಹಣೆಗೆ ಒಂದು ಕುಂಕುಮನ ಇಟ್ಬಿಡ್ತಾನೆ. ಈ ಭೂಮಿ ಹಣೆಗೆ ಅಜಿತ್ ಕುಂಕುಮನ ಇಟ್ಟಿದ್ ನೋಡ್ಬಿಟ್ಟು ನಿಂಗವಜ್ಜಿಗೆ ಫುಲ್ ಶಾಕ್ ಆಗತ್ತೆ. ಅಜಿತಾ, ನಾನು ಕೂಡ ಬಂದಾಗಿಂದ ನೋಡ್ತಾ ಇದೀನಿ, ನಿನ್ ಹೆಂಡತಿ ಮನೇಲಿದ್ದಾಳೆ, ಈ ನಿನ್ ಮಾವನ್ ಮಗಳು ಮನಸ್ವಿನಿನ ಒಳ್ಳೆ ಹೆಂಡತಿ ತರ ನೋಡ್ತಿದ್ಯಲ್ಲೋ, ಮಾವನ್ ಮಗಳೇ ಇರ್ಬೋದು, ಇಷ್ಟೊಂದ್ ಸಲಿಗೆಯಿಂದ ಇರಬಾರ್ದು, ಏನು ಹಣೆಗೆಲ್ಲ ಕುಂಕುಮ ಇಡೋದ್ ನೀನು, ಏನೋ ಇಷ್ಟೊಂದ್ ಸಲಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಬಾಯಿಗೆ ಬಂದಂಗ್ ಬೈತಿರ್ತಾರೆ. ಸರಿ, ನಾನೇನು ಮನಸ್ವಿನಿಗೆ ಒತ್ತಾಯ ಮಾಡಲ್ಲ, ಅವಳಿಗೆ ಪ್ರಸಾದ್ ಇಷ್ಟ ಆಗಿಲ್ಲ ಅಂದ್ರೆ ಓಕೆ, ಅದ್ಯಾರು ಲವ್ ಮಾಡ್ತಿದ್ದಾಳಂತಲ್ಲ, ಇಷ್ಟ ಆಗಿದ್ದಾನಂತಲ್ಲ, ಅದ್ಯಾರು ಅಂತ ತಿಳ್ಕೊಬೇಕಷ್ಟೇ. ಶ್ರವಣ ಬಾರೋ ಇಲ್ಲಿ, ನಿನ್ ಮಗಳು ಮನಸ್ಸಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಡು ಹೇಳ್ಬೇಕು ಆಯ್ತಾ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಈ ಕಡೆ ಶ್ರವಣ ಹತ್ರ ಕೇಳ್ತಿರ್ತಾರೆ. ಈ ಕಡೆ ಶ್ರವಣ ಕೂಡ ಬೇರೆ ದಾರಿ ಇಲ್ಲ, ನಿಂಗವಜ್ಜಿ ಮುಂದೆ ಯಾರನ್ನ ಇಷ್ಟ ಪಡ್ತಿದ್ಯಾ ಅಂತ ಕೂಡ ಬಂದು ಕೇಳ್ತಾರೆ. ಆಗ ಎಲ್ರು ಮುಂದೆ ಕೂಡ ಈ ಕಡೆ ಭೂಮಿಗೆ ಯಾರ ಹೆಸರು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ, ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸತ್ಯನ ಮತ್ತೆ ಅಜಿತ್ ಯಾರ ಹೆಸರು ತಗೋಬಹುದು ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಈ ಕಡೆ ಭೂಮಿ ಮಾತ್ರ ಹುಡುಗ ಯಾರು ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ರು ಕೂಡ ಒತ್ತಾಯ ಮಾಡಿದಾಗ, ಅದೇ ನಾವಿರುವಂತ ಊರಲ್ಲೇ ಸಿಟಿನಲ್ಲಿ ಇರುವಂತ ಹುಡುಗ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಆಗ ಈ ಕಡೆ ರಾಮ್ ಇದ್ದವರು, ಅಮ್ಮ ನಾವು ಹೇಗಿದ್ರು ಸತ್ಯನಾರಾಯಣ ಪೂಜೆ ಮುಗಿತಲ್ವಾ, ಹೇಗಿದ್ರು ಊರಿಗೆ ಹೋಗ್ತೀವಲ್ವಾ, ಮನಸ್ವಿನಿ ಯಾರನ್ನ ಇಷ್ಟ ಪಡ್ತಿರೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡು ನಿಮ್ಗೆ ಹೇಳ್ತೀವಿ ಅಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ಕೂಡ ಹೇಳ್ತಿರ್ತಾರೆ. ಸರಿ ಆಯ್ತು ಅಂತ ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಪ್ರಸಾದಿಯ ಒಂದು ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಪ್ರಸಾದಿಯ ಒಂದು ವಾರದಿಂದ ಸಂಚಿಕೆ ನೋಡ್ಬಿಟ್ಟು ಸಿಕ್ಕಾಬಿಟ್ಟೆ ಟೆನ್ಷನ್ ಆಗಿತ್ತು ನನ್ಗಂತೂ ಫ್ರೆಂಡ್ಸ್. ಸೊ ಇನ್ನೇನು ಮಂಡ್ಯಗೆ ಇನ್ನೇನು ಅಜಿತ್ ಮತ್ತೆ ಅಜಿತ್ ಕುಟುಂಬ ಎಲ್ಲ ಕೂಡ ಹೋಗುತ್ತೆ, ಸಂಗೀತ, ಶ್ರವಣ, ರಾಮು ಎಲ್ಲರೂ ಕೂಡ ಒಂದು ಮಂಡ್ಯ ಮನೆಗೆ ಹೋಗ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಸೊ ನಾಳಿನ ಸಂಚಿಕೆನಲ್ಲಿ ಇನ್ನೇನು ಇಲ್ಲಿ ಕೂಡ ಸತ್ಯನಾರಾಯಣ ಪೂಜೆ ಮುಗ್ದಿರತ್ತೆ, ಇನ್ನೇನು ಆ ಮಂಡ್ಯ ಮನೆಗೆ ಹೋಗ್ತಾರೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಕಾಂಟ್ರಾಕ್ಟ್ ಮದ್ವೆ ಕೂಡ ಮುಗ್ದಿರತ್ತೆ. ಮತ್ತೆ ಅಜಿತ್ ಭೂಮಿ ಕೂಡ ಪರಸ್ಪರ ಮಾತಾಡಿ ಒಂದಾಗ್ತಾರ, ಅಥವಾ ಇಬ್ರು ಕೂಡ ಸಪರೇಟ್ ಆಗ್ತಾರ, ಅಥವಾ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಪರಸ್ಪರ ಎಲ್ಲ ಕೂಡ ತನ್ನ ಪ್ರೀತಿ ವಿಚಾರವನ್ನ ಹೇಳ್ಕೊಂಡು ಮತ್ತೆ ಒಂದಾಗ್ತಾರ, 7 ಜನ್ಮಕ್ಕೆ ನಾನೇ ನೀನು, ನಿನಗೆ ನಾನು, ನನಗೆ ನೀನು ಅಂತ ಹೇಳ್ಬಿಟ್ಟು ಒಂದಾಗ್ತಾರ. ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.